ನಮಸ್ಕಾರ ಸ್ನೇಹಿತರೆ, ಫೈಲ್ಯೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡ 9 ಇಂಚಿನ ಗ್ರೋ ಬ್ಯಾಗ್. ಪ್ರಾಡಕ್ಟ್ ಲಿಂಕನ್ನು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿದ್ದೇವೆ. ಇದು ನೋಡಿ, 1-2 ತಿಂಗಳು ಕಳೆದ ಅಡಿಕೆ ಸಿಪ್ಪೆ. ಹೀಗೆ ಒಂದೊಂದೆರಡೆರಡು ಮಳೆ ಬರುವಾಗ ಹೀಗೆ ಒದ್ದೆಯಾಗಿ ಅದಲ್ಲಿಗೆ ಕುಂಬಾಗ್ತದೆ, ಅಂದರೆ ಹಳತಾಗ್ತದೆ. ಇದನ್ನು ಹೂವಿನ ಗಿಡಗಳಿಗೆ ರೀಪಾಟ್ ಮಾಡುವಾಗ ಇದನ್ನು ಮಳೆ ಬರುವ ಟೈಮಾಗಿ ಆಗುವಾಗ ಹಾಕಿಕೊಳ್ತೇವೆ. ಯಾಕೆ ಅಂತ ಹೇಳಿದರೆ ಅದು ಅಲ್ಲಿಗೆ ಗೊಬ್ಬರದಾಗ ಆಗ್ತದೆ, ಅದಕ್ಕೋಸ್ಕರ. ಅಥವಾ ತರಕಾರಿ ಸಾಲು ಮಾಡುವಾಗ ಇದನ್ನು ಉಪಯೋಗಿಸ್ಕೊಳ್ತೇವೆ. ಕೆಲವು ಗಿಡ ರೀಪಾಟ್ ಮಾಡುವಾಗೆಲ್ಲ ಮಣ್ಣಿನ ಜೊತೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಗಿಡದ ಬುಡ ಕೂಡ ಬೇರು ಹೋಗಿ ನುಸಲಾಗಲಿಕ್ಕೆ ಒಳ್ಳೆಯದಾಗ್ತದೆ. ಈಗ ನೀನು ಯಾವುದನ್ನು ರೀಪಾಟ್ ಮಾಡ್ತೀಯಮ್ಮ? ಅದೊಂದು ಈ ಸ್ನೇಕ್ ಪ್ಲ್ಯಾಂಟನ್ನೆಲ್ಲ ಪ್ಲಾಸ್ಟಿಕ್ ಹೊರೊಳಗೆ ಹಾಕಿದ್ದೇನೆ. ಪ್ಲ್ಯಾಂಟನ್ನು ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡಲಿಕ್ಕೆ ಉಂಟು, ಅದಕ್ಕೋಸ್ಕರ ಇದನ್ನು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನಡ್ತಾ ಇದ್ದೇನೆ. ಬಾ ಹಿಡಿ. ಇನ್ನೀಗ ಈ ಅಡಿಕೆ ಸಿಪ್ಪೆ ಅದರೊಳಗೆ ಕೊಳೆತು ಈ ಮಣ್ಣು ಜಗ್ಗಿದರೆ ಪುನಃ ಅದೇ ರೀತಿ ಒಂದು ಲೇಯರ್ ಮಣ್ಣು ಅಥವಾ
ಅಡಿಕೆ ಸಿಪ್ಪೆಯ ಎಂಥಾದ್ರೂ ಹಾಕಿಕೊಂಡು ಈ ಬ್ಯಾಗಲ್ಲಿ ಫುಲ್ ಮಾಡಿಕೊಳ್ಬೋದು. ಅದು ಕೆಳಗೆ ಕೆಳಗೆ ಹೋಯಿತು ಕೊಳ್ತಾಗಿ ಅಂತೇಳಿ. ನಿಮಗೆ ಅಡಿಕೆ ಸಿಪ್ಪೆ ಇಲ್ಲ ಅಂತಾದರೆ ತರಗೆಲೆಯನ್ನಾದರೂ ಉಪಯೋಗಿಸ್ಕೊಳ್ಬೋದು, ಇಲ್ಲ ಹಸಿ ಎಲೆಯನ್ನಾದರೂ ಅದೇ ರೀತಿಯ ಈ ಕೃಷಿ ತ್ಯಾಜ್ಯಗಳನ್ನು ಕೂಡ ಈ ರೀತಿಯಾಗಿ ಉಪಯೋಗಿಸಿಕೊಳ್ಬೋದು. ನಮಗೆ ಅಡಿಕೆ ಸಿಪ್ಪೆ ಲಭ್ಯ ಇರೋ ಕಾರಣ ಅಡಿಕೆ ಸಿಪ್ಪೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಈ ರೀತಿ ಕೊಳಿಬೇಕು, ಮಿನಿಮಮ್ 2 ತಿಂಗಳಾದ್ರೆ ಈ ರೀತಿ ಹಳತಾದ ಅಡಿಕೆ ಸಿಪ್ಪೆಯನ್ನು ಉಪಯೋಗಿಸಿಕೊಳ್ಳೋದು ಒಳ್ಳೆಯದು, ಫ್ರೆಶ್ ಅಡಿಕೆ ಸಿಪ್ಪೆಗಿಂತ. ನೀನು ಗಾರ್ಡನಿಗೆ ನೀರು ಹಿಡಿಯುವಾಗ ಅದಕ್ಕೆ ನೀರು ಹಿಡಿದಿದೆಯಮ್ಮ? ಒಮ್ಮೊಮ್ಮೆ ಫಸ್ಟಿಗೆ ಹಿಡಿದಿದ್ದೇನೆ. ಮಾರ್ಚಲ್ಲಿ ಇದನ್ನು ಹೊರಗಡೆ ರಾಶಿ ಹಾಕಿದ್ದು. ಆವಾಗ 1-2 ದಿವಸ 3 ದಿವಸ ಸ್ವಲ್ಪ ಹಾಕಿದ್ದೇನೆ. ಅಂದರೆ ಅದು ಅಲ್ಲಿಗೆ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಕುಂಬಾಗಲಿಕ್ಕೆ ಅಂತ ಹೇಳ್ತೇವೆ ನಾವು. ಅಂದರೆ ಕೊಳ್ತೋದಾಗ ಆಗಲಿಕ್ಕೆ, ಕೊಳೆಯೋದಿಲ್ಲ ಅಂದರೆ ಹಳತಾಗಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ಹಾಕಿಕೊಂಡ್ರೆ ಅದು ಈಗ ಈ ರೀತಿಯಾಗಿ ಸ್ಮೂತಾಗಿ ಸಿಗ್ತದೆ. ಈಗ 1-2 ದಿವಸ ಮಳೆ ಕೂಡ ಬಂತು, ಆದ ಕಾರಣ ಇದು ಅದರ ಜಾಸ್ತಿ ಅದರಲ್ಲಿ ಖಾರದ ಅಂಶ ಅಂತ ಹೇಳ್ತೇವೆ ನಾವು, ಅದರ ವೈಜ್ಞಾನಿಕವಾಗಿ ಹೇಗೆ ಹೇಳೋದು ಗೊತ್ತಿಲ್ಲ, ಅಂತ ಆ ರೀತಿಯಾಗಿ ಇರೋದು ಹೋಗಿರ್ತದೆ. ಅದನ್ನೀಗ ಗಿಡಗಳಿಗೆ ಉಪಯೋಗಿಸಲಿಕ್ಕೆ ಒಳ್ಳೆಯದು. ಸ್ವಲ್ಪ ಹಳತಾದಷ್ಟು ಒಳ್ಳೆಯದು. ಅಂದರೆ ಹೊರಗಡೆ ಹಾಕಿ ಹಳತಾಗಬೇಕು. ನಾವು ಮೂಟೆ ಕಟ್ಟಿ ಇಟ್ಟು ಹಳತಾಗೋದಕ್ಕಿಂತ ಹೀಗೆ ಮಳೆ ಬಿಸಿಲು ಈ ರೀತಿ ಸಿಕ್ಕಿ ಹಳತಾದದಾದರೆ ಒಳ್ಳೆಯದು. ಮಾತ್ರ ನೆಲದಲ್ಲಿ ಮಣ್ಣು ಸಿಗುವ ನೆಲದ ಆ ರೀತಿ ಹಾಕಬೇಡಿ. ಈ ಥರ ವೀಡ್ ಮ್ಯಾಟ ಎಂಥರ ಕೆಳಗಡೆ ಹಾಕಿದ ಮೇಲೆ ಹಾಕಿ. ಇಲ್ಲಾಂದರೆ ಇದಕ್ಕೆ ವಿಪರೀತ ನಾವು ಕರಿಮಣ್ಣಿನ ಹುಳ ಅಂತ ಹೇಳ್ತೇವೆ, ಚೋರಟೆ ಅಂತ ಹೇಳ್ತೇವೆ, ಅದು ಸಿಕ್ಕಾಪಟ್ಟೆ ತುಂಬುತ್ತದೆ. ಮತ್ತು ಆಮೇಲೆ ಅದನ್ನು ನಮ್ಮ ಬಾಲ್ಕನಿ ಗಿಡಗಳಿಗೆಲ್ಲ ರೀಪ್ಲಾಂಟ್ ಮಾಡುವಾಗ ಉಪಯೋಗಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ನನಗೆ 2 ವರ್ಷ ಮೊದಲು ನಾನು ಆ ರೀತಿ ಮಾಡಿಕೊಂಡು ಸಿಕ್ಕಾಪಟ್ಟೆ ಕರಿಮಣೆ ಹುಳ ತುಂಬಿದೆ. ಹಾಗೆಂತೇಳಿ ಗಿಡಗಳಿಗೆ ತೊಂದರೆ ಮಾಡೋದಿಲ್ಲ ಅವು. ಅಲ್ಲಿ ಇಲ್ಲಿ ನಮಗೆ ಹೋಗುವಾಗೆಲ್ಲ ನಮ್ಮ ಕಾಲಿನ ಅಡಿಗೆ ಸಿಕ್ಕಿಬಿಡ್ತದೆ, ನಾವು ತುಳಿಬೇಕಾಗ್ತದೆ ಅದನ್ನು. ಆವಾಗ ಒಂಥರ ವಾಸನೆ ಬರ್ತದೆ ಹಾಗೆ ಹುಳ. ಅದಕ್ಕೋಸ್ಕರ ನಾನು ಈಗ 2 ವರ್ಷದಿಂದ ಇದನ್ನು ಮಣ್ಣಿನಲ್ಲಿ ಹಾಕಿಕೊಳ್ಳೋದಿಲ್ಲ. ನಂತರ ಈ ದಿಕ್ಕೆ ಹಾಕುವಾಗ ಮಣ್ಣಿನಲ್ಲಿ ಮಿಕ್ಸ್ ಆದರೂ ತೊಂದರೆ ಇಲ್ಲ, ಕೊಳೆಯುವಾಗ ಮಣ್ಣಿನಲ್ಲಿ ಹಾಕಿದರೆ ಅದು ಕರಿಮಣಿ ಹುಳ ಸಿಕ್ಕಾಪಟ್ಟೆ ಬಂದು ಬಿಡ್ತದೆ. ಈ ಸ್ನೇಕ್ ಪ್ಲ್ಯಾಂಟಿಗೆ ಮಳೆ ಜಾಸ್ತಿ ಆಗೋದು, ಬಿಸಿಲು ಜಾಸ್ತಿ ಆಗೋದು ಅಂಥ ದೊಡ್ಡ ಸಮಸ್ಯೆಗಳೆಲ್ಲ ಇಲ್ಲ. ನೋಡಿ, ಇದು ಡ್ರೈನೇಜ್ ಹೋಲಲ್ಲಿ ಕೂಡ ಗಿಡ ಬೇರಲ್ಲಿ ಗಿಡ ಬಂದದ್ದು ನೋಡಿ. ಇದನ್ನು ಕೂಡ ಕಟ್ಟಿಂಗ್ ಮಾಡಿ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ನೆಡ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಮಣ್ಣಲ್ಲಿ ಕೂಡ ನೆಡ್ಬೋದು. ಇದು 9 ಇಂಚಿನ ಗ್ರೋ ಬ್ಯಾಗ್. ಎಲ್ಲ ಗಿಡಗಳನ್ನು ಇದೇ ರೀತಿ ನೆಡೋದು ಅಂತಲ್ಲ, ಕೆಲವೆಲ್ಲ ಗಿಡಕ್ಕೆ ಈ ರೀತಿಯಾಗಿ ಅಂದರೆ ಗಿಡ ನೆಡುವಾಗ ಈ ರೀತಿ ಮಾಡಿಕೊಳ್ತೇವೆ. ನೋಡಿ, ಇದರ ಡ್ರೈನೇಜ್ ಹೋಲಿಂದ, ಪ್ಲಾಸ್ಟಿಕ್ ಕವರ್ನ ಡ್ರೈನೇಜ್ ಹೋಲಿಂದ ಕೂಡ ಬೇರು ಕೊಟ್ಟಿದೆ ನೋಡಿ. ಬೇರು ಬಂದು ಅದರಲ್ಲಿ ಗಿಡ ಆಗಿದೆ. ಇದನ್ನು ಪ್ಲಾಸ್ಟಿಕ್ ಕವರಲ್ಲಿ ಕೂಡ ನೆಟ್ಟುಕೊಳ್ಬೋದು, ಇಲ್ಲಾಂತಾದರೆ ಡೈರೆಕ್ಟ್ ಮಣ್ಣಲ್ಲಿ ಕೂಡ ನೆಡ್ಬೋದು.
ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.